1984ರಲ್ಲಿ ಚಲ್ ಮೇರಿ ಲೂನಾ ಅಂತ ಹೇಳಿ ಲೂನಾ ಸವಾರಿ ಮಾಡಿಕೊಂಡು ಕೂಲಿಗೆ ಹೋಗ್ತಿದ್ದ ನನಗೆ 2015ರಲ್ಲಿ ಕುದುರೆ ಸವಾರಿ ಮಾಡೋ ಯೋಗ ಬಂತು ಮಾರ್ಯಾರೆ. ಎಂಥದಿದು ಕುದುರೆ ಸವಾರಿ ಮಾಡೋಕ್ಕೆ ನೀನು ಕಿತ್ತೂರು ಚೆನ್ನಮ್ಮನ ಅಂತ ಕೇಳ್ತೀರಾ? ಕಿತ್ತೂರು ಚೆನ್ನಮ್ಮನ ಅಲ್ಲ, ಕೆಳದಿ ಚೆನ್ನಮ್ಮನೂ ಅಲ್ಲ, ನಾನೇ ಸಾವಿತ್ರಿ. ಆದರೆ ನನಗೆ ಆ ಯೋಗ ಸಿಕ್ಕಿತು. ಯಾವ ಯೋಗ? ಕುದುರೆ ಸವಾರಿ ಮಾಡುವ ಯೋಗ. ಹೇಗೆ ಸಿಕ್ಕಿತು, ಯಾವಾಗ ಸಿಕ್ಕಿತು ಅಂತ ಕೇಳ್ತೀರಾ? ನೀವು ಒಂದು ಹಿಮಾಲಯ ಪರ್ವತದ ತಪ್ಪಲೆ ಕೇಳಿದ್ದೀರಿ, ಹಿಮಾಲಯದ ಒಂದು ತಪ್ಪಲಿನಲ್ಲಿ ಇರುವಂಥ ಅನೇಕ ಸ್ಥಳಗಳನ್ನು ಕೇಳಿದ್ದೀರಲ್ಲ, ಅದರಲ್ಲಿ ಒಂದು ಪ್ರಪಂಚದ ಎಲ್ಲರ ಗಮನ ಸೆಳೆದಂಥ ಒಂದು ಪ್ರವಾಸಿ ತಾಣ ಅಂತ ಹೇಳಿದರೆ ಅದು ಸೋನಾಮಾರ್ಗ್. ಸೋನಾಮಾರ್ಗ್ ಅಂದ ತಕ್ಷಣ ಎಲ್ಲ ಬಂಗಾರ ಸುರಿದಿದ್ದಾರೆ ಅಂತ ಅಲ್ಲ, ಅದು ಒಂದು ಒಳ್ಳೆಯ ಇದರ ಸೂರ್ಯನ ಕಿರಣ ಬಿದ್ದಾಗ ಆ ಹಿಮ ಬಂಡೆಗಳ ಮೇಲೆ ಏನಾಗ್ತದೆ, ಸೂರ್ಯನ ಕಿರಣ ಪಳ ಹೊಳೆಯುವಾಗ ಅದು ಏನು ರವಿ ಮೂಡುವನು ಮೂಡನ ರಂಗ ಸ್ಥಳದಲ್ಲಿ ನೆತ್ತರ ನೋಡುವನು ಕುಣಿದಾಡುವನು ಅಂತ ಹೇಳ್ತಿರಲ್ಲ, ಆ ಒಂದು ಪದ್ಯದಲ್ಲಿ ಬರೋ ಹಾಗೆ ಅಲ್ಲಿ ಸೂರ್ಯನ ಕಿರಣ ಪ್ರತಿಫಲಿಸ್ತದೆ. ಅಂತಹ ಒಂದು ಪ್ರದೇಶಕ್ಕೆ ಹೋಗುವಂತಹ ಒಂದು ಯೋಗ ನನಗೆ ಬಂತು. ನೀವೆಲ್ಲ ತಿಳಿದಿರೋ ಹಾಗೆ ಅದು ಸುಮಾರು ಬಹುಶಃ ಸಮುದ್ರದ ಮಟ್ಟಕ್ಕಿಂತ 9,000 ಅಡಿ ಎತ್ತರದಲ್ಲಿದೆ. ಹಿಮಾಲಯ ಪರ್ವತದ ಒಂದು ಭಾಗದಲ್ಲಿ 9,000 ಅಡಿ ಎತ್ತರದಲ್ಲಿದೆ. ಹಾಗೆಯೇ ಅದು 2015ರಲ್ಲಿ ನಾವು ಹೋಗುವವರೆಗೆ ಎಲ್ಲರೂ ಕೂಡ ಅದನ್ನು ಹೊಗಳ್ತಾ ಇದ್ರು. ವಿಶ್ವದ ಅತಿ ಎತ್ತರದ ಸುಂದರವಾದಂತಹ ಒಂದು ಪರ್ವತ ಅಂತ. ಹಾಗೆ ಅಲ್ಲಿ ಏನು ಮಾಡಿದ್ದಾರೆ, ಒಂದು ಪ್ರಪಂಚದ ಅತಿ ಎತ್ತರದ ರೈಲ್ವೆ ಬ್ರಿಡ್ಜ್ ಮಾಡಿದ್ದಾರೆ ಆ ಒಂದು ಪ್ರದೇಶದಲ್ಲಿ. ಹಾಗೆಯೇ ರೈಲು ಮಾರ್ಗ, ಅದು ಎಲ್ಲಿ ಸುರಂಗ ಮಾರ್ಗ, ಅದನ್ನು ಮಾಡಿದ್ದಾರೆ. ಅಷ್ಟೆಲ್ಲ ಮಾಡಿರುವಂತಹ ಒಂದು ಎಷ್ಟು ಸುಮಾರು 6.5 ಕಿಲೋಮೀಟರ್ ಸೋನಮಾರ್ಗದಿಂದ ಲಡಾಖ್ಗೆ ಹೋಗುವಂತಹ ಒಂದು ಇದು ಸುರಂಗ ಮಾರ್ಗ. ಯೋಚನೆ ಮಾಡಿ, ಆ ಒಂದು ಹಿಮದ ಪರ್ವತದಲ್ಲಿ ಆ ಒಂದು ಸುರಂಗ ಮಾರ್ಗ ಮಾಡಬೇಕಾದ್ರೆ ಎಷ್ಟೊಂದು ಕೆಲಸ ಆಗಿರಬೇಕು, ಎಷ್ಟು ಕಷ್ಟ ಆಗಿರಬೇಕು, ಎಷ್ಟು ಸಾಹಸ ಇರಬೇಕು ಅಂತ. ಈಗ ಮೊನ್ನೆ ಜನವರಿ 14ನೇ ತಾರೀಕು 2025 ಜನವರಿ 14ನೇ ತಾರೀಕು ಸಂಕ್ರಮಣದ ದಿನ ಆ ಒಂದು ಸುರಂಗದ ಉದ್ಘಾಟನೆಯನ್ನು ಮಾಡಿದರು. ಎಂತಹ ಒಂದು ಪುಣ್ಯ ಕೆಲಸವನ್ನು ಮಾಡ್ತಾ ಇದೆ ನಮ್ಮ ಭಾರತ ಅಂಥೇಳಿ ನನಗೆ ಬಹಳಷ್ಟು ಸಂತೋಷ ಆಗುತ್ತೆ. ಆದರೆ ಈಗ ಇಷ್ಟೆಲ್ಲ ಸೌಲಭ್ಯ ಇರುವಂತಹ ಆ ಒಂದು ಸೋನಮಾರ್ಗಕ್ಕೆ ಹೋಗುವಂತಹ ಅವಕಾಶ ನಂಗೆ ಸಿಕ್ಕಿತು ಅಂತ ಹೇಳಿದ್ನಲ್ಲ. ನಾನು 2015ರಲ್ಲಿ ದೆಹಲಿಗೆ ಹೋದೆ. ಕಾರಣ ಇಷ್ಟೇ, ನನ್ನ 2 ಕಾಲು ಗಂಟೆಗಳನ್ನು ಡಾಕ್ಟ್ರ್ ಕಟ್ ಮಾಡ್ತೇನೆ ಅಂದರು. ಕಟ್ ಮಾಡ್ತೇನೆ ಅಂದರೆ ಹೆದರಬೇಡಿ, ಅದನ್ನು ರೀಪ್ಲೇಸ್ ಮಾಡ್ತೇನೆ ಅಂತ, ಜಾಯಿಂಟ್ ರೀಪ್ಲೇಸ್ ಮಾಡ್ತೇವೆ ಅಂದರು. ಮೊದಲಿನ ಇದ್ದಂಥ ಎಲುಬಿನ ಗಂಟು ತೆಗೆದು ಅವರು ಲೋಹದ ಗಂಟನ್ನು ಅಳವಡಿಸ್ತೇವೆ ಅಂದರು. ನನ್ನ ಮಗ ಒತ್ತಾಯ ಮಾಡಿ ಕರ್ಕೊಂಡು ಹೋಗಿದ್ದ. ಅಲ್ಲಿ ಹೋಗುವಾಗ ಡೆಲ್ಲಿಯಲ್ಲಿ RR ಹಾಸ್ಪಿಟ್ಲ್ ಅಂದರೆ ಅದು ಸ್ಪೆಷಲ್ ಹಾಸ್ಪಿಟ್ಲು, ಅಲ್ಲಿ ನನ್ನ ಮಗ ಕಮಾಂಡರ್ ಆಗಿರೋದ್ರಿಂದ ಡೆಲ್ಲಿಯಲ್ಲಿ ಅವನಿಗೆ ಅವಕಾಶ ಸಿಕ್ಕಿತ್ತಲ್ಲಿ. ಸರಿ, 1 ವಾರ ಟೈಮ್ ಕೊಟ್ಟರು ಡಾಕ್ಟ್ರು. ನಾವು ಹೋದ ದಿನಕ್ಕಿಂತ 1 ವಾರ ಉಂಟು, ಅದು ಬಿಟ್ಟು ಬನ್ನಿ ಅಂದರು. ಸರಿ, ಏನು ಮಾಡೋದು, 1 ವಾರ ಬಿಟ್ಟು ಎಂತ ಮಾಡೋದು ಡೆಲ್ಲಿಲಿ ಕೂತ್ಕೊಂಡು 1 ವಾರ. ಅಷ್ಟೊತ್ತಿಗೆ ನನ್ನ ಮಗಳು ಅಳಿಯ ಎಲ್ಲ ಬಂದರು. ಅವರೆಲ್ಲ ಹೇಳಿದರು, ಅತ್ತೆ ನಾವು ಸುಮ್ಮನೆ 1 ವಾರ ಇಲ್ಲಿ ಡೆಲ್ಲಿಲಿ ಕಳೆಯೋದಕ್ಕಿಂತ ಕಾಶ್ಮೀರಕ್ಕೆ ಹೋಗೋಣ ಅಂತ. ಸರಿ ಅಂಥೇಳಿ ಆಯಿತು. ಅಳಿಯ ಕಾಶ್ಮೀರದಲ್ಲಿ ಒಂದು ಹೋಟೆಲ್ ಬುಕ್ ಮಾಡಿದರು. ಪೋರ್ಟ್ ಬ್ಲೇರ್ ಅಂತ ಅಲ್ಲ, ಸಾರಿ ಎಂತ ಅದು ಜಮ್ಮು ಕಾಶ್ಮೀರದಲ್ಲಿ. ಅಲ್ಲಿ ಒಂದು ಹೋಟೆಲ್ ಬುಕ್ ಮಾಡಿದರು. ಸರಿ, ಹೋಟೆಲ್ ಬುಕ್ ಮಾಡಿ ನಾವು ಎಲ್ಲರೂ ವಿಮಾನದಲ್ಲಿ ಅಲ್ಲಿಗೆ ಹೋಗಿ ಆಯಿತು. ಅಲ್ಲಿಗೆ ಹೋದ ಮೇಲೆ ನಾನು ಹೋಗೋ ಮೊದಲೇ ಮಗ ಹೇಳಿದ, ನೋಡಿ ಬಾವ, ಅಪ್ಪನಿಗೆ ಚಳಿ ಅಂದರೆ ಆಗೋದಿಲ್ಲ, ಅವರಿಗೆ ತುಂಬ ಸೆಕೆ ಇದ್ರೆ ಮಾತ್ರ ಆಗ್ತದೆ, ಚಳಿ ಅಂದರೆ ಅವರಿಗೆ ಹೆದರಿಕೆ. ಅದು ಕೂಡ ಈ ಒಂದು ಅಕ್ಟೋಬರ್ನಲ್ಲಿ ನೀವು ಹೋಗ್ತಾ ಇದ್ದೀರಿ, ತುಂಬ ಚಳಿ ಉಂಟು, ಕರ್ಕೊಂಡು ಹೋಗ್ತೀರಾ, ಆಗ್ತದ ಕರ್ಕೊಂಡು ಹೋಗ್ಲಿಕ್ಕೆ ಅಪ್ಪನ್ನ ಅಂತ ಕೇಳಿದರು ಅವರು. ಮಾವ ಹೇಗೆ ಬರ್ತಿರಲ್ಲ ಧೈರ್ಯದಲ್ಲಿ ಅಂತ. ಅವಳು ಬರೋದಾರು ಬರ್ತೇನೆ, ಅವಳಿರ್ತಾಳಲ್ಲ ಅಂದರು. ಯಾಕೆಂದರೆ ಹೆಂಡತಿಯೊಬ್ಬಳು ಗೊತ್ತಲ್ಲ ನಿಮಗೆ, ಮನೆಯೊಳಗಿದ್ದರೆ ಅಲ್ಲ, ಇದ್ದರೆ ಜೊತೆಯಲ್ಲಿ ಇದ್ದರೆ ನನಗೊಬ್ಬ
ಭಾರಿ ಶಕ್ತಿ ಅಂತ. ಹಾಗೆ ನನ್ನ ಗಂಡ ಅವಳು ಇದ್ದಾಳಲ್ಲ ಅಂದರು. ಸರಿ ಆಯಿತು, ನಾವೆಲ್ಲ ಹೋಗಿ ಆಯಿತು. ಮಗಳ ಸಂಸಾರ ಮತ್ತು ನಾವು ಜಮ್ಮುನಲ್ಲಿ ಹೋಗಿ ವಿಮಾನದಲ್ಲಿ ಇಳಿದು ಮನೆ ನೋಡಿದೆವು. ಅಲ್ಲಿದ್ದಂತಹ ಜಮ್ಮುನಲ್ಲಿ ಎಲ್ಲ ಎಂತಹ ಒಂದು ಅದ್ಭುತವಾದಂತಹ ಒಂದು ಊರು. ನಾವು ಹೇಳ್ತೇವಲ್ಲ, ಕಾಶ್ಮೀರ ಅಂತ ಹೇಳಿದರೆ ಭೂಲೋಕದ ಸ್ವರ್ಗ ಅಂತ. ಖಂಡಿತ ಹೌದು, ಭೂಲೋಕದ ಸ್ವರ್ಗವೇ. ಈ ಸ್ವರ್ಗಕ್ಕೆ ನಾವು ಹೋದೆವು. ಆ ಸ್ವರ್ಗದಲ್ಲಿ ಒಂದು ರೂಮ್ ರೂಮ್ ಮಾಡಿದ್ರು ಅಂದರೆ ಅಲ್ಲ, ಸರಿ, ಒಂದು ಎರಡನೇ ದಿನ ನಾವು ಅಲ್ಲಿಂದ ಕಾಶ್ಮೀರದ ಒಂದು ತುದಿಗೆ, ಕಾಶ್ಮೀರದ ತುದಿ ಅಂದರೆ ಅದು ಸೋನಮಾರ್ಗ್. ಆ ಸೋನಮಾರ್ಗ್ ಅಲ್ಲಿಗೆ ಹಿಮಾಲಯದ ತಪ್ಪಲಿಗೆ ಹೋಗೋದು ಅಂತ ದಿನ ನಿಶ್ಚಯ ಮಾಡಿದರು ಅಳಿಯ. ಸರಿ, ಹೊರಟಾಯಿತು. ಒಂದು ಟ್ಯಾಕ್ಸಿ ಮಾಡಿಕೊಂಡು ಹೊರಟೆವು. ಟ್ಯಾಕ್ಸಿಯಲ್ಲಿ ಹೋಗುವಾಗ ದಾರಿ ಉದ್ದಕ್ಕೂ ಅಲ್ಲಿ ಒಂದು ವಿಚಿತ್ರ ಅಂದರೆ, ಕಾಶ್ಮೀರದಲ್ಲಿ ನಮಗಾದ ಅನುಭವ, ಹಿಂದೂಗಳು ಯಾರು ಮುಸಲ್ಮಾನರು ಯಾರು ಗೊತ್ತಾಗೋದಿಲ್ಲ. ಯಾಕೆ ಅಂದರೆ ಎಲ್ಲರೂ ಒಂದೇ ರೀತಿ ಮಾತಾಡ್ತಾರೆ. ನಮ್ಗೆ ಹಾಗಾಗಿ ಭಾಳ ಹೆದರಿಕೆ ಇತ್ತು. ಯಾಕೆಂದರೆ ಅದು ನಾವು ಹೋಗುವ ಜಾಗ ಪಾಕಿಸ್ತಾನ ಮತ್ತು ಭಾರತದ ಒಂದು ಸರಹದ್ದು. ಹಾಗಾಗಿ ಅಲ್ಲಿ ಏನು ಮಾತಾಡಿದ್ರೆ ತಪ್ಪಾಗ್ತದೋ ಅಂಥೇಳಿ ನಮ್ಗೆ ಹೆದರಿಕೆ ಇತ್ತು. ಆದರೆ ಟ್ಯಾಕ್ಸಿ ಡ್ರೈವರ್ ಹೇಳಿದ, ನಾನು ಕೂಡ, ಅವನಿಗೆ ಕನ್ನಡ ಬರಲ್ಲ, ಹಿಂದಿ, ನಾನು ಕೂಡ ಹಿಂದೂ, ಆದರೆ ಮುಸಲ್ಮಾನರು ನಮ್ಮನ್ನು ಕನ್ವರ್ಟ್ ಮಾಡಿ ಮುಸ್ಲಿಮರನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದರು. ಅವಾಗ ಎಲ್ಲ ಹೇಳ್ಕೊಂಡು ಹೋದ ದಾರಿ ಉದ್ದಕ್ಕೂ. ಅವನು ಎಲ್ಲ ಅಲ್ಲಿದ್ದಂಥ ಒಂದು ಜುಮಾ ಮಸೀದಿ ಅಂತಿದೆ, ಆ ಮಸೀದಿಯಲ್ಲಿ ಕರ್ಕೊಂಡು ಹೋದ. ಎಲ್ಲರೂ ಅಲ್ಲಿಗೆ ಹೋಗುವಾಗ ತಲೆಗೆ ಒಂದು ಬಟ್ಟೆ ಹಾಕ್ಕೊಂಡೇ ಹೋಗಬೇಕು. ಆಯಿತು, ಅದನ್ನು ಅವರೇ ಕೊಡ್ತಾರೆ, ಹಾಗೆ ಮಾಡಿಕೊಂಡು ಹೋಗಿ ಆಯಿತು. ಆಮೇಲೆ ಅಲ್ಲಿಂದ ಮುಂದೆ ನಮ್ಮದು ಸೋನಮಾರ್ಗಕ್ಕೆ ಹೊರಟಾಯಿತು. ಸೋನಮಾರ್ಗಕ್ಕೆ ಟ್ಯಾಕ್ಸಿಯಲ್ಲಿ ಹೋಗುವಾಗ ಎಂಥ ಒಂದು ಅದ್ಭುತ ರಮ್ಯ ಒಂದು ಪ್ರಯಾಣ ಮಾರ್ಯಾರೆ. ಆ ಟ್ಯಾಕ್ಸಿ ಯಾವ ರೀತಿ ಹೋಗ್ತಾ ಇದೆ, ನಾವು ಬೆಳಿಗ್ಗೆ ಚಳಿಯುವ ಇದರಲ್ಲಿ ಕೊರೆಯುವಂತಹ ಚಳಿಯಲ್ಲಿ ಹೊರಟಿದ್ದು, ಜಿನುಗು ಮಳೆ ಬೇರೆ ಇತ್ತು. ಆದರೂ ಕೂಡ ನಾವು ಹೋಗುವಾಗ ಮೇಲೆ ಹೋಗ್ತಾ ಇದ್ರೆ ಎತ್ತರದ ಬೆಟ್ಟ ಪರ್ವತದ ಒಂದು ಇದು, ಅದರ ಮಧ್ಯದಲ್ಲಿ ರಸ್ತೆ ಹೋಗ್ತದೆ, ಕೆಳಗಡೆ ದೊಡ್ಡ ಪ್ರಪಾತ, ಅದರ ಕೆಳಗೆ ನದಿಗಳು ಹರಿಯುತ್ತದೆ. ನಮಗೆ ಎಲ್ಲಿಯಾದರೂ ಟ್ಯಾಕ್ಸಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾವು ಗೋವಿಂದ, ಎಂತ ಮಾಡೋದಪ್ಪ ಅಂತ ದೇವರನ್ನ ಮನಸ್ಸು ಇದ್ದ ದೇವರು, ಎಲ್ಲ ದೇವರುಗಳನ್ನು ನೆನ್ಪು ಮಾಡ್ಕೊಳ್ತೇವೆ ಅಂತ ಇಟ್ಕೊಳ್ಳಿ. ಎಲ್ಲ ದೇವರ ಜೊತೆಗೆ ನಮಗೆ ಆ ಸುಂದರ ತಾಣದಲ್ಲಿ ಅಲ್ಲಲ್ಲಿ ನಿಂತು ಫೋಟೋ ತೆಗಿಲಿಕ್ಕೆ ಆ ಡ್ರೈವರ್ ನಮಗೆ ತುಂಬ ಹೆಲ್ಪ್ ಮಾಡಿದ. ಅದು ಕೂಡ ಗಂಡಕಿ ನದಿಯಲ್ಲಿ ಹೋದೆವು. ಆ ಗಂಡಕಿ ನದಿಯಲ್ಲಿ ನಿಮ್ಗೆ ಗೊತ್ತು, ಸಾಲಿಗ್ರಾಮ ಸಿಗ್ತದೆ. ನಮಗೆ ಆ ಕಲ್ಲುಗಳನ್ನೆಲ್ಲ ತೋರಿಸಿದ್ರು. ಅಂದರೆ ನಾವು ಒಂದಷ್ಟು ಅಲ್ಲಿ ನೀರಲ್ಲಿ ಆಟ ಆಡಿದೆವು. ಎಂಥ ಕೊರೆಯುವ ಚಳಿ, ನೀರು ಎಷ್ಟಂದರೆ ನಮಗೆ ದೇಹಕ್ಕೆ ಮುಟ್ಟಿದರೆ ಜುಮ್ಮೇರೋ ಹಾಗೆ ಅಷ್ಟು ಒಂದು ಚಳಿ. ಆದರೂ ನಮ್ಗೆ ನೀರಿನಲ್ಲಿ ಆಡುವಂಥ ಒಂದು ಚಪಲ. ನಾನು, ನನ್ನ ಮಗಳು, ಅಳಿಯ, ಮೊಮ್ಮಕ್ಕಳು ಎಲ್ಲ ಅದರಲ್ಲಿ ಆಡಿದರು. ನನ್ನ ಗಂಡ ಮಾತ್ರ ಚಳಿ ಅಂದರೆ ಅವರಿಗೆ ಭಾಳ ದೂರ. ಅವ್ರೇನು ಮಾಡಿದರು, ತೀರದಲ್ಲಿ ಒಂದು ಬಂಡೆ ಮೇಲೆ ಕೂತ್ಕೊಂಡ್ರು. ಸರಿ, ನಾವೆಲ್ಲ ಅದರಲ್ಲಿ ನದಿಯಲ್ಲೆಲ್ಲ ಇದು ಮಾಡಿ ಆಯಿತು, ಫೋಟೋ ತೆಕ್ಕೊಂಡಾಯಿತು, ಎಲ್ಲ ಬೇಕಷ್ಟು ಇದು ಮಾಡಿದ ಮೇಲೆ ಮತ್ತೆ ನಾವು ಮುಂದೆ ಹೊರಟೆವು. ಮುಂದೆ ಹೋಗುವಾಗ ಏನಾಗಿದೆ, ಅಲ್ಲಿ ಒಂದು ದೊಡ್ಡ ಒಂದು ಗುಡಾರ, ಸೋನಮಾರ್ಗ ಅನ್ನುವಂಥ ಒಂದು ಪರ್ವತ ಭಾಗದ ಕೆಳಗಡೆ ದೊಡ್ಡದೊಂದು ಗುಡಾರ. ಆ ದೊಡ್ಡ ಗುಡಾರದಲ್ಲಿ ಒಂದು ಹೋಟೆಲ್ ಇದೆ. ಅದು ಟೆಂಟ್ ಹಾಕಿ ಮಾಡಿದ್ದಾರೆ ಎಲ್ಲ. ಸರಿ, ಅಲ್ಲಿಗೆ ನಾವು ನಮ್ಮ ಕಾರ್ನಲ್ಲಿ ಕರ್ಕೊಂಡೋಗಿ ಬಿಟ್ಟು ಹೇಳಿದ, ಇನ್ನು ನಾವು ವಾಪಸ್ ಸಂಜೆ ಹೋಗೋದು, ಅಷ್ಟರವರೆಗೆ ನೀವು ಇಲ್ಲಿಯೇ ನೋಡಲಿಕ್ಕೆ ತುಂಬ ಉಂಟು ಅಂತ ಹೇಳಿದ. ಏನೆಲ್ಲ ನೋಡ್ಲಿಕ್ಕೆ ಉಂಟು? ನೋಡ್ಲಿಕ್ಕೆ ಏನುಂಟು ಅಂದರೆ, ಸೋನಮಾರ್ಗ ಅಂದರೆ ಆ ಒಂದು ಪರ್ವತದ ಒಂದು ತುದಿಗೆ ಹೋಗುವಂಥದ್ದು, ಅಲ್ಲಿಗೆ ಹೋಗಬೇಕು. ಆ ಪರ್ವತದ ಒಂದು ಬಂಡೆ ಮೇಲೆ ನಾವು ನಡೆದು ಹೋಗಬೇಕು ಅಂತ. ನನ್ನ ಗಂಡ ಮೊದಲೇ ಚಳಿ, ನಾನು ಬರೋದಿಲ್ಲ, ನಾನು ಹೋಟ್ಲಲ್ಲೇ ಇರ್ತೇನೆ ಅಂದರು. ಆಯಿತು, ಮತ್ತೇನು ಮಾಡೋದು, ಅವರೊಬ್ಬರನ್ನೇ ಬಿಟ್ಟು ಹೋಗೋಕ್ಕೂ ನಮಗೆ ಎಷ್ಟೇ ಆಗಲಿ ಪರ ಊರು, ಯಾರದ್ದು ಪರಿಚಯ ಇಲ್ಲ, ಎಂತ ಮಾಡೋದು ಅಂತ ಯೋಚನೆ ಮಾಡೋದು. ಆಗ ಅವನು ಡ್ರೈವರ್, ನಮ್ಮ ಟ್ಯಾಕ್ಸಿಯ ಡ್ರೈವರು ಎಲ್ಲರ ಹತ್ರ ಮಾತಾಡಿ, ಕೆಲವ್ರನ್ನೆಲ್ಲ ಮಾತಾಡಿ ಎಲ್ಲಿಯವರು ಏನಂತೆಲ್ಲ ಇದು ಮಾಡಿ ಅವರಿಗೆ ಒಂದು ರೂಮ್ ಮಾಡಿ ಕೊಟ್ಟರು. ಸರಿ, ನನ್ನ ಗಂಡ ಆ ರೂಮಲ್ಲಿ ಇರ್ತೇನೆ. ಅವ್ರೇನು ಹೇಳಿದ, 14 ಕಿಲೋಮೀಟ್ರ್ ಹೋಗ್ಲಿಕ್ಕುಂಟು, ಹತ್ತಿ ಹೋಗ್ಲಿಕ್ಕುಂಟು. 14 ಕಿಲೋಮೀಟ್ರ್ ಹೋಗಿ 14 ಕಿಲೋಮೀಟ್ರ್ ವಾಪಸ್ ಬರುವಾಗ ಸುಮಾರು ಒಂದು 2 ಗಂಟೆ 3 ಗಂಟೆ ಅಂತ ಆಗ್ತದೆ. ನೀವು ಒಂದು ನಿದ್ರೆ ಮಾಡಿ,
ಹೇಳಿ, ಟೀ ಕುಡಿದು ಮಲಗಿ ಮತ್ತೆ ಹೇಳಿ ಅಂತ ಹೇಳಿದರು. ಆಯಿತು ಅಂಥೇಳಿ ನಮ್ಮ ಮನೆಯವರು ಉಳ್ಕೊಂಡ್ರು. ನಾವು ಅಲ್ಲಿಂದ ಏನು ಗಾಡಿ ಗೊತ್ತು ಮಾಡೋಕ್ಕೆ ಹೋದ ಇವನು, ಯಾರು ನಮ್ಮ ಕಾರ್ ಡ್ರೈವರು ಗಾಡಿ ಗೊತ್ತು ಮಾಡೋಕ್ಕೆ ಹೋದ. ಗಾಡಿ ಅಂದರೆ ಕುದುರೆಯಲ್ಲಿ ಹೇಗೆ, ಕುದುರೆಯಲ್ಲಿ ನಾವು ಸವಾರಿ ಮಾಡ್ಕೊಂಡು ಹೋಗಬೇಕು. ಅಲ್ಲಿ ಎಲ್ಲಿ ನೋಡಿದ್ರು ಕುದುರೆಗಳು, ಎಲ್ಲಿ ನೋಡಿದ್ರು ಕುದುರೆಗಳು ಎಲ್ಲ ಅದನ್ನು ಹಿಡ್ಕೊಂಡು ಎಲ್ಲರೂ ಬರೋದು, ನಮ್ಮ ಕುದುರೆಯಲ್ಲಿ ಬನ್ನಿ, ನಮ್ಮ ಕುದುರೆಯಲ್ಲಿ ಬನ್ನಿ ಅಂತ. ಇದು ಮಾರ್ಕೆಟಲ್ಲಿ ಎಲ್ಲ ಇದಕ್ಕೆ ಸಾಮಾನು ಮಾರಾಟ ಮಾಡೋರೆಲ್ಲ ಮಾಡ್ತಾರಲ್ಲ, ಅದು ನೆನಪಾಯ್ತು ನಮಗೆ, ಸಂತೆದು ಅಂತೂ. ಒಟ್ಟಿನಲ್ಲಿ 3 ಕುದುರೆ ನಾವು ಬುಕ್ ಮಾಡಿ ಆಯಿತು. ಸರಿ, ನಮ್ಗೆ ಅವನಿಗೆ ಅಲ್ಲಿದ್ದವರಿಗೆ ಹಿಂದಿಯೂ ಬರೋದಿಲ್ಲ, ಅಲ್ಲಿಯ ಬುಡಕಟ್ಟೆ ಜನಾಂಗದವರು. ಇವನು ಪಾಪ ಡ್ರೈವರೇ ಮಾತಾಡಿ 3 ಕುದುರೆಗಳನ್ನು ಗೊತ್ತು ಮಾಡಿದ. ಒಂದು ಕುದುರೆಯಲ್ಲಿ ನಾನು, ಮತ್ತೊಂದು ಕುದುರೆಯಲ್ಲಿ ನನ್ನ ಮಗಳು ಮತ್ತು ದೊಡ್ಡ ಮಗ, ಇನ್ನೊಂದರಲ್ಲಿ ಅಳಿಯ ಮತ್ತು ಸಣ್ಣ ಮಗಳು, ಅದು 3 ವರ್ಷದ್ದು. ಸರಿ, ಹೊರಟಾಯ್ತು, ಹೋದೆವು. ಕುದುರೆಗೆ ಹತ್ತುದುಂಟಲ್ಲ ಮರ್ರೆ, ಆ ಕುದುರೆ ಮೇಲೆ ಹತ್ತಿ ಕುತ್ಕೊಳ್ಳೋದುಂಟಲ್ಲ, ಅದೊಂದು ಎಂಥ ಸಾಹಸ ಗೊತ್ತುಂಟ ನನಗೆ. ಲೂನ ಸವಾರಿ ಮಾಡುವಾಗಂತೂ ಯಾವತ್ತೂ ಇಂತಹ ಒಂದು ಕಷ್ಟ ಆಗಿರಲಿಲ್ಲ. ಅಲ್ಲಿ ಹೋಗಿ ಬೂಟ್ ಕೊಟ್ಟಿರ್ತಾರೆ, ಯಾವುದು ಗಮ್ಶೂ ಕೊಟ್ಟಿರ್ತಾರೆ, ಮೇಲಿನವರೆಗೂ ಕಾಲಿಗೆ, ಎಲ್ಲ ಕೈಗೂ ಎಲ್ಲ ಗ್ಲೌಸ್ ಎಲ್ಲ ಕೊಟ್ಟಿದ್ರು. ಎಲ್ಲ ಹಾಕ್ಕೊಂಡು ಹೋಗಿ ನಾನು ಇನ್ನೇನು ಹತ್ತಬೇಕು. ಹೇಗೆ ಹತ್ತುವುದು? ಕುದುರೆಯನ್ನು ಪಾಪ ಅವನು ಕೆಳಗೆ ಇದು ಮಾಡಿದ, ನಾನು ಆ ಕುದುರೆಯ ಮೇಲೆ ಹತ್ತಬೇಕು. ಆ ಕುದುರೆ ಮೇಲೆ ಹತ್ತಿ ನಾನು ಕೂತ್ಕೊಳ್ಬೇಕು. ಅವನೇನು ಹೇಳಿದ, ಎಲ್ಲರಿಗೂ ಒಬ್ಬೊಬ್ಬರು ಜೊತೆಗೆ ಬರ್ತಾರೆ, ಗೈಡ್ ಬರ್ತಾರೆ. ನನ್ನ ಕುದುರೆ ಹಿಡ್ಕೊಂಡು ಅವನು ಹೇಳಿದ, ಮೇಡಮ್ ನೀವು ಅದ್ರ ಮೇಲೆ ಕೂತ್ಕೊಳ್ಳಿ, ನಾನು ಕುದುರೆನ ಹಿಡ್ಕೊಳ್ತೇನೆ ಅಂತ. ಕುದುರೆ ಜೀನ ಅವನು ಹಿಡ್ಕೊಂಡ. ಎಷ್ಟು ಕಷ್ಟ ಆಗಿದೆ ಅಂದರೆ ನನಗೆ ಹತ್ತಲಿಕ್ಕೆ. ಕುದುರೆ ಹತ್ತಿ ನಮಗೆ ಗೊತ್ತುಂಟ ಮೇರೆ, ಅಂತೂ ಇಂತೂ ಕುದುರೆ ಮೇಲೆ ಹತ್ತಿ ಕೂತ್ಕೊಂಡಾಯ್ತು. ಕೂತ್ಕೊಳ್ಳೆ ಒಂದು ಸರಿ ಕುದುರೆ ಹೀಗೆ ಹರಿತು. ನನಗೆ ಜೀವ ಉಂಟ, ನಾನು ಸತ್ತೆ ಅಂತ ಅಂದುಕೊಂಡೆ. ಆಮೇಲೆ ನೋಡಿದ ನನ್ನ ಅಳಿಯ ಪಕ್ಕದಲ್ಲಿ ಈ ಕಡೆ ನನ್ನ ಮಗಳು, ಅವರು ಕೂಡ ಕುದುರೆ ಮೇಲೆ ಹತ್ತಿ ಕೂತ್ಕೊಂಡಿದ್ರು. ಎಲ್ಲ 3 ಜನ ಅದನ್ನು ಹಿಡ್ಕೊಂಡು ದಾರ ಹಿಡ್ಕೊಂಡು ಬರ್ತಾ ಇದ್ರು. ನಾವು ಹೋದೆವು. ಅವರು ಕುದುರೆಯ ಗೈಡ್ಗಳು ನಡ್ಕೊಂಡು ಬರೋದು, ನಾವು ಕುದುರೆ ಮೇಲೆ ಸವಾರಿ ಮಾಡ್ಕೊಂಡು ಹೋಗೋದು. ಹೋಯ್ತು ಕುದುರೆ ಮೊದಲಿಗೆ ಆರಂಭದಲ್ಲಿ ಕಪಡಕ ಅದು ಹೋಗುವಾಗ ನಮಗೆ ಎದೆ ಒಳಗೆ ಗೊಡ್ಕೊ ಆಗ್ತಿತ್ತು, ದಡಬಡ ಅಂತಿತ್ತು. ಸರಿ ಅಂತೂ ಹೋದೆವು. ಹೋಗಿ ಒಂದು ಲೆವೆಲ್ ಇರುವಂತಹ ಜಾಗ ಒಂದು 2 ಕಿಲೋಮೀಟರ್ ಇತ್ತು. ಅದು ಹೇಗೆ, ಅದರಲ್ಲಿ ಹೋಗ್ತಾ ಇರುವಾಗ ಮಧ್ಯದಲ್ಲಿ ಒಂದು ಹೊಳೆ, ಎಲ್ಲ ನದಿಯೇ, ಅದು ಹಿಮ ನದಿಯೇ, ಆದರೆ ಹಿಮ ಗಟ್ಟಿಯಾಗಿದೆ. ಅದರ ಮೇಲೆ ಮರದ ಸೇತುವೆ. ಆ ಮರದ ಸೇತುವೆಯಿಂದ ಹೀಗೆ ಹತ್ತಿ ಕುದುರೆ ಹಾಗೆ ಇಳಿಯುವಾಗ ನಮಗೊಂದು ಸರಿ ಜೀವ ಅಡಿಮೇಲಾದಾಗೆ. ಯಾಕೆಂದರೆ ಕುದುರೆ ಮೇಲೆ ಹೋಗುವಾಗ ನಾವು ಕುದುರೆ ಇದ್ದವ್ರು ಹಿಂದೆ ಬರ್ತೇವೆ, ಕುದುರೆ ಕೆಳಗೆ ಹೋಗುವಾಗ ನಾವು ಮುಂದೆ ಬರ್ತೇವೆ. ಅಂತೂ ಒಟ್ಟಿನಲ್ಲಿ ಸಾಹಸ ಮಾಡಿ ಅಲ್ಲಿ 4 ಕಿಲೋಮೀಟರ್ ಅದಷ್ಟು ಹೋಗಿ ಆಯಿತು. ಮತ್ತೆ ಹಿಮ ಶುರುವಾಯಿತು. ಎಲ್ಲಿ ನೋಡಿದರೂ ಹಿಮ ಸುರಿದಿದೆ. ಅಂತಹ ಅದು ಕಲ್ಲುಗಳು. ಆ ಕಲ್ಲುಗಳ ಮೇಲೆ ಕುದುರೆಗಳು ಹೋಗುವಾಗ ನಮಗೆ ಎಷ್ಟೊಂದು ರೀತಿಯ ಭಯ ಆಗ್ತಿತ್ತು ಮಾರ್ಯಾರೆ. ಈ ಒಂದು ರಸ್ತೆಗಳು ಕೆಲವು ಹೀಗೆ ತಿರ್ಗಾಸಿನಲ್ಲಿ ಹೋಗೋದು. ಕೆಳಗೆಲ್ಲಾದರೂ ನಾವು ಆ ಕಡೆ ನೋಡಿದ್ದು ಅಂದರೆ ಬಿದ್ರುಗೋವಿಂದ ಮತ್ತೆ ನಾವು ಇಲ್ಲ ಮತ್ತೆ ವಾಪಸ್. ಅಂತಹ ಒಂದು ಇದರಲ್ಲಿ ಕಡಿದಾದ ದಾರಿಯಲ್ಲಿ ಕುದುರೆ ಸಾಕೊಂಡು ಹೋಗಿ ಮತ್ತೆ ಹತ್ತಲಿಕ್ಕೆ ಶುರು ಮಾಡಿತ್ತು. ಕುದುರೆ ಮೇಲೆ ಹತ್ತಬೇಕದು. ಕುದುರೆ ಮೇಲೆ ಹತ್ತುತ್ತಾ ಇರುವಾಗ ಪಾಪ ಅದಕ್ಕೆಷ್ಟು ಕಷ್ಟ ಆಗಿರ್ಬೋದು. ಯಾಕೆಂದರೆ ಅದರ ಕಾಲುಗಳು ಆ ಹಿಮದಲ್ಲಿ ಜಾರ್ತದೆ. ಅದು ಕೂಡ ಹಿಮದ ಜೊತೆಗೆ ಅಲ್ಲಿ ಸಣ್ಣ ಸಣ್ಣ ಕಲ್ಲುಗಳು. ಆ ಸಣ್ಣ ಕಲ್ಲುಗಳ ಮೇಲೆ ಕಾಲಿಟ್ಟಾಗ ಕಾಲು ಜಾರ್ತದೆ. ಆದರೂ ಒಂದು ದೇವರು ಕೊಟ್ಟ ವರ ಕುದುರೆಗಳಿಗೆ ಅಂದರೆ ಅವುಗಳ ಗೊರಸು ಸ್ವಲ್ಪ ಹೀಗಾಗ್ತದೆ ನಡೆಯುವಾಗ. ಅದು ಹಾಗಾಗಿ ಅವುಗಳಿಗೆ ಅದೇನೋ ಒಂದು ಹಾಕಿರ್ತಾರೆ ಕಾಲಿಗೂ ಕೂಡ. ಅದು ಮೇಲುವರೆಗೆ ಹೋದು ಆಯಿತು. ಆ ಕುದುರೆಯಲ್ಲಿ ಎಷ್ಟೊಂದು ಇದು ಮಾಡಿ ಫೋಟೋನು ಎಲ್ಲ ತೆಕ್ಕೊಂಡು ಅಂತ ಇಟ್ಕೊಳ್ಳಿ. ಮತ್ತೆ ಹೋಗಿ ಆಯಿತು. ಹೋಗಿ ಅಲ್ಲಿ 2 ಕಿಲೋಮೀಟ್ರು ಹತ್ತಬೇಕು. ಆ 2 ಕಿಲೋಮೀಟ್ರಿಗೆ ಕುದುರೆ ಹತ್ತಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅದು ಭಾಳ ಕಡಿದಾಗಿದೆ. ಒಂದು, ಅದು ಜಾರ್ತದೆ, ಕುದುರೆಯ ಗೊರಸು ಕೆಳಗೆ ಜಾರ್ತದೆ. ಅದಕ್ಕೋಸ್ಕರ ಆ ಗೈಡ್ಗಳು ಹೇಳಿದರು, ನೀವು ಇಲ್ಲಿ ಇಳೀರಿ, ಇನ್ನು ನೀವು ಮೇಲೆ ಹತ್ತಿ ಹೋಗಬೇಕು ಅಂತ.
ನನ್ನ ಅಳಿಯನಿಗೆ ಜೀವ ಉಂಟಾ, ಇದರಲ್ಲಿ ಹೇಗಪ್ಪ ಹೋಗೋದು, ಅತ್ತೆ ನಿಮ್ಗೆ ಆಗ್ತದ, ಮೊದಲೇ ಕಾಲ್ಗಂಟು ನೋವು ಉಂಟಲ್ಲ, ನಿಮ್ಗೆ ಹತ್ಲಿಕ್ಕೆ ಆಗ್ತದ ಅಂತ. ಆದರೆ ಒಂದು ವಿಲ್ ಪವರ್ ಅಂತಾರೆ ನೋಡಿ, ಅದು ನನಗೆ ಮೊದಲಿಂದ ಹುಟ್ಟುಗುಣ. ಅದು ಅದಕ್ಕೆ ನಾನು ಹೇಳಿದೆ, ಹೋಗೋಣ ಅಜಿತ್, ಏನಾಗ್ತದೆ ನೋಡೋಣ, ನಮ್ಮ ಕೈಲಾದಾಗ ಆಗ್ತದೆ, ಜಾರ್ತದೆ, ಏನು ಮಾಡೋದು ಅಂದೆ. ಸರಿ, ಮುಂದೆ ಮಗಳು ಮತ್ತು ಮೊಮ್ಮಗ ಮುಂದೆ ಮುಂದೆ ಹೋದರು. ಪಾಪ ಅಳಿಯನಿಗೆ ಮಗಳನ್ನು ಎತ್ತಿಕೊಂಡು ಅವರು ಹೋಗಬೇಕು, ಅವರಿಗೂ ಕಾಲು ನೋವಿತ್ತು. ಆದರೆ ಏನು ಮಾಡಿದ, ಆ ಕಾರ್ ಡ್ರೈವರ್ ಬಂದಿದ್ನಲ್ಲ ನಮ್ಮೊಟ್ಟಿಗೆ, ಅವನು ಆ ಮಗುವನ್ನು ಎತ್ತುಕೊಂಡು ಬಂದ. ಹಾಗೆ ನಾವು ಇಷ್ಟು ಜಾರಿಕೊಂಡು ಎದ್ದು ಬೀಳಲಿಲ್ಲ ಅಂತೂ, ಒಟ್ಟಿನಲ್ಲಿ ಕೆಲವು ಕಡೆ ತೆವಳಿಕೊಂಡು ಮೇಲೆ ಹತ್ತಿ ಮಂಗ ಹೋದಾಗೆ ಹೋದೆವು. ಅಂತೂ ಹೋಗಿ ಅಲ್ಲಿ ಮೇಲೆ ಆ ತುದಿಗೂ ಹೋಗುವಾಗ ನಮಗಾದ ರೋಮಾಂಚನ ಇದೆಯಲ್ಲ ಮಾರ್ಯಾರೆ, ಬಹುಶಃ ಇದೊಂದು ನಮ್ಮ ಜನ್ಮ ಸಾರ್ಥಕ ಆಯಿತು ಅಂತ ಅನ್ನಿತ್ತು. ಯಾಕೆಂದರೆ ಇಡೀ ಬಂಡೆಗಳು ಹಿಂದೆ ಎಲ್ಲ ಕಡೆ ದೊಡ್ಡ ದೊಡ್ಡ ಬಂಡೆ ಅಂದರೆ ಅದು ಹಿಮದ್ದು. ಆ ಹಿಮದ ಮುಟ್ಟಿದ್ರೆ ಆ ಬಿಳಿದು ಅದು ಜಾರ್ತದೆ ಒಂದು. ಎರಡನೇದು ನಮಗೆ ಆಸೆ ಆಗೋದು ಅದಕ್ಕೆ ಹೊರಗೆ ನಿಲ್ಲುವ ಅಂತ. ಹೊರಗೆ ನಿಂತು ಅದರ ಮೇಲೆ ಇದು ಮಾಡಿ ಎಲ್ಲ ಒಂದಷ್ಟು ಫೋಟೋ ತೆಕ್ಕೊಂಡು ಅಂತೂ ಒಟ್ಟಿನಲ್ಲಿ ಆ ಒಂದು ಸೋನ ಮಾರ್ಗದಲ್ಲಿ ಆದ ಅನುಭವ ನನ್ನ ಜೀವನದಲ್ಲಿ ಯಾವತ್ತೂ ಮರೆಯೋದಿಲ್ಲ. ನನಗನ್ನಿಸ್ತು, ಚೆಲ್ಮೇರಿ ಲೂನಾ ಅನ್ನೋದು ಇದಕ್ಕಿಂತ ಬಹಳ ಸುಲಭ ಇತ್ತು. ಈಗ ಇನ್ನು ಪುನಃ ಅದೇ ರೀತಿ ವಾಪಸ್ ಬರಬೇಕಲ್ಲ, 2 ಕಿಲೋಮೀಟರ್ ಇಳಿಬೇಕಲ್ಲ ಮಾರ್ಯಾರೆ. ಹತ್ತುವುದು ಸುಲಭ, ಜೀವನದಲ್ಲಿ ಇಳಿಯುವುದು ಬಹಳ ಕಷ್ಟ. ಕಾಲು ನೋವಿದ್ದವರಿಗೆ, ಬಾಕಿದ್ದವರಿಗೆ ಇಳಿಯೋದು ಸುಲಭ, ಹತ್ತೋದು ಕಷ್ಟ. ನಾನು ಇಷ್ಟು ಕಷ್ಟಪಟ್ಟುಕೊಂಡು ಹೋಗಲಿ, ಒಂದು ಕೋಲಾದರೂ ಉಂಟಾ ಊರ್ಗೋಲಿದ್ರೆ, ಅಜ್ಜನ ಕೋಲಿದು ನನ್ನಯ್ಯ ಕುದುರೆ, ಹೆಜ್ಜೆಗೆ ಹೆಜ್ಜೆಗೆ ಕುಣಿಯುವ ಕುದುರೆ ಅಂತ ಹೋಗ್ಬೋದಿತ್ತು. ಕೋಲಿ ಎಲ್ಲಿದೆ ಅಲ್ಲಿ, ಬರೀ ಹಿಮದ ಬಂಡೆಗಳು. ಆಯಿತು, ಮತ್ತು ಅಲ್ಲಿಂದ ನಾವು ಎಲ್ಲ ಇಳಿದುಕೊಂಡು ಬಂದು ಕುದುರೆ ಇದ್ದಲ್ಲಿ ಬಂದೆವು. ಕುದುರೆ ಇದ್ದಲ್ಲಿ ಬರುವಾಗ ನಮಗೆ ಹುಸ್ಸಪ್ಪ ಅಂತ ಆಯಿತು. ಸರಿ, ಏನಿಲ್ಲ, ನೀರನ್ನು ತೊಗೊಂಡೋಗಿದ್ದು ಒಂದಷ್ಟು, ಅದು ಕೂಡ ಯೋಚನೆ ಮಾಡಿ ಅಲ್ಲೇ ಹಿಮ, ಅದರ ಜೊತೆಗೆ ನಾವು ಆ ನೀರು ಕುಡಿಬೇಕಲ್ಲ, ಆದರೂ ಕುಡಿದು ಒಂದಷ್ಟು ಕಷ್ಟಪಟ್ಟು ನೀರೆಲ್ಲ ಕುಡಿದು ಸುಧಾರಿಸ್ಕೊಂಡು ಮತ್ತೆ ಕುದುರೆ ಪುನಃ ಹತ್ತಬೇಕು. ಕುದುರೆ ಮೇಲೆ ಪುನಃ ಹತ್ತಬೇಕು. ಆಯಿತು, ಸರಿ, ಅವನ ಸಹಾಯದಿಂದ, ನಮ್ಮ ಗೈಡಿನ ಸಹಾಯದಿಂದ ಕುದುರೆ ಮೇಲೆ ಹತ್ತಿ ಆಯಿತು. ಅವನು ಹೋಗುವಾಗ ಕುದುರೆ ಸ್ವಲ್ಪ ಏರಲ್ವಾ, ನಿಧಾನ ಹೋಗಿತ್ತು. ಬರುವಾಗ ಏನಿಲ್ಲ, ಓಡಿಕೊಂಡು ಬರೋದು. ಅದು ಜಿಗ್ಗು 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 ಅಂತ ಓಡಿ ಬರುವಾಗ ನಮ್ಮ ಹೊಟ್ಟೆ ಪೂರ ಕರಳೆಲ್ಲ ಹೊರಗೆ ಬಂತು ಅನ್ನೋಷ್ಟು ನಮಗೆ ಸಾಕಾಗಿ ಹೋಗ್ತಿತ್ತು. ನಾವು ಏನಪ್ಪ ಮಾಡೋದು ಅಂತ. ಆದರೆ ಏನೂ ಆಗಲಿಲ್ಲ, ದೇವರ ದಯದಿಂದ ನಾವು ಸುಮಾರು 5 ಗಂಟೆಗಳ ಕಾಲ ನಮ್ಮ ಈ ಒಂದು ಸೋನಮಾರ್ಗದ ಪ್ರಯಾಸದ ರೋಮಾಂಚಕ ಅನುಭವವನ್ನು ಮುಗಿಸಿ ಇಲ್ಲಿ ಬರುವಾಗ ನನ್ನ ಗಂಡ ಬೇಲಿ ಹತ್ರ ನಿಂತ್ಕೊಂಡಿದ್ದಾರೆ. ನನಗೆ ಆಶ್ಚರ್ಯ ಇತ್ತು, ಯಾಕೆ ಇವರು ಹೊರಗೆ ನಿಂತಿದ್ದಾರೆ ಅಂತ. ಆವಾಗ ಆ ಹೋಟೆಲ್ನವನು ಹೇಳಿದ, ನಿಮ್ಮ ಮನೆಯವರು ಹೆದರಿ ಹೋಗಿದ್ದಾರೆ ಮಾರ್ಯಾರೆ, ಅವರಿಗೆ ನೀವು ಬರಲಿಲ್ವಲ್ಲ ಅಂತೇಳಿ ತುಂಬ ಹೆದರಿಕೆ ಆಗಿದೆ ಅಂತ. ನನ್ನ ಗಂಡ ಅಂತ ಹೇಳಿದೆ, ಯಾಕೆ ಮರ ಹೆದರಿದ್ರಿ? ಅಲ್ಲ, ನೀವು ಹೋದವ್ರಿ ವಾಪಸ್ ಬರ್ತೀರಾ ಇಲ್ವೋ, ನಾನು ಒಬ್ಬನೇ ಇಲ್ಲಿದ್ದೇನಲ್ಲ, ನನಗೇನು ಗತಿ ದೇವ್ರೇ ಅಂತ ನನಗೆ ಹೆದರಿಕೆ ಆಗಿತ್ತು ಅಂದರು. ನಾನು ಹೇಳಿದೆ, ಏನಾಗೋದಿಲ್ಲ, ದೇವರಿದ್ದಾನಲ್ವಾ, ಅದರಿಂದ ನೀವು ಹೆದರ್ಕೊಳ್ಳೋದು ಯಾಕೆ ಅಂತ ಅವ್ರಿಗೆ ಒಂದಷ್ಟು ಸಮಾಧಾನ ಮಾಡಿ ಮತ್ತು ಪುನಃ ಟೀ ಕುಡಿದು ಮತ್ತೆ ನಾವು ಅಲ್ಲಿಂದ ವಾಪಸ್ ಟ್ಯಾಕ್ಸಿ ಹತ್ತಿ ಜಮ್ಮುಗೆ ಬಂದೆವು. ಇದು ಆ ಒಂದು ಸೋನಮಾರ್ಗದ ಒಂದು ಅದ್ಭುತವಾದ ರೋಮಾಂಚನಕಾರಿ ಅನುಭವ. ಇದನ್ನು ಕೇಳಿದಿರಲ್ಲ ನೀವು ಒಮ್ಮೆ ಸೋನಮಾರ್ಗಕ್ಕೆ ಹೋಗಿ ಬನ್ನಿ. ಯಾಕೆಂದರೆ ನೀವೆಲ್ಲ ಸೋನ ಧರಿಸಿ ಗೊತ್ತು ನಿಮಗೆ, ಆದರೆ ಸೋನಕ್ಕಿಂತಲೂ ಇದು ಅದ್ಭುತವಾದದ್ದು, ಬಂಗಾರಕ್ಕಿಂತ ಒಂದು ಅಮೂಲ್ಯವಾದ ಒಂದು ಪ್ರದೇಶ. ನಮ್ಮ ಭಾರತದ ಗಡಿ ಹಿಮಾಲಯ ಪರ್ವತದ ತಪ್ಪಲು, ಅಲ್ಲಿಗೆ ನೀವು ಒಮ್ಮೆ ಹೋಗಿ ಬನ್ನಿ. ನನ್ನ ಅನುಭವ ನಿಮ್ಮದಾಗಲಿ, ಇದಕ್ಕಿಂತ ಸುಖವಾಗಿ ಹೋಗಿ ಬನ್ನಿ ಅಂತ ಹೇಳ್ತೇನೆ. ಎಲ್ಲರಿಗೂ ಶುಭವಿದೆ.